ಫ್ರೆಂಡ್ಸ್, ಇವತ್ತು ನನಗೆ ತುಂಬಾನೇ ಬೇಜಾರಾಗಿದೆ ಫ್ರೆಂಡ್ಸ್. ಯಾಕೆ ಅಂತ ಕೇಳ್ತೀರಾ? ಯಾಕೆ ಅಂದರೆ ನನ್ನ ಫ್ರೆಂಡ್ ಒಬ್ಳು ಹೇಳಿದ್ಲು, ಯೂಟ್ಯೂಬ್ ಚಾನಲ್ ಓಪನ್ ಮಾಡು, ಅದರಲ್ಲಿ ಪ್ರತಿದಿನ ವಿಡಿಯೋ ಹಾಕು, ಅದರಿಂದ ಬೇಗ ಮಾನಿಟೈಸೇಷನ್ ಆನ್ ಆಗಿ ನಿನಗೆ ದುಡ್ಡು ಬರುತ್ತೆ, ನಿನಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಲು. ನಾನು ಅವಳ ಮಾತು ಕೇಳಿಬಿಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಫ್ರೆಂಡ್ಸ್. ನಾವು ರೈತರು ಫ್ರೆಂಡ್ಸ್, ರೈತರದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತಿರುತ್ತೆ. ಪ್ರತಿದಿನ ಹೊಲದಲ್ಲಿ ಕೆಲಸ ಮಾಮೂಲಿ ಇದ್ದಿದ್ದೆ. ಮನೇಲಂತೂ ಹೇಳೋಕೆ ಆಗಲ್ಲ, ಅಷ್ಟೊಂದು ಕೆಲಸ ಇರುತ್ತೆ. ಕಸ ಮುಸ್ರೆ, ಅಡುಗೆ, ಬಟ್ಟೆ ಬರೆ, ಮಕ್ಕಳು ಮರಿ ಎಲ್ಲ ಇರ್ತೈತೆ. ಅಂಥದ್ರಲ್ಲೂ ನಾನು ಪ್ರತಿದಿನ ಒಂದೊಂದು ವಿಡಿಯೋ ಹಾಕೋದಕ್ಕೆ ಶುರು ಮಾಡಿದೆ ಫ್ರೆಂಡ್ಸ್. ಪ್ರತಿದಿನ ಒಂದು ಶಾರ್ಟ್ಸ್ ಮತ್ತು ಒಂದು ವಿಡಿಯೋ ಹಾಕ್ತಾ ಬಂದೆ. ನಾನು ಟೋಟಲ್ ಆಲೆ 130 ಮೇಲಾಗಿದೆ ಫ್ರೆಂಡ್ಸ್. ಆದರೂ ನನ್ನ ಚಾನಲ್ ಮಾತ್ರ ವ್ಯೂಸ್ ಬರ್ತಾನೇ ಇಲ್ಲ. ನಮ್ಮ ಯಜಮಾನ್ರು ಹೇಳ್ತಾರೆ, ನಿನಗೆ ಮಾಡೋದಕ್ಕೆ ಏನು ಕೆಲಸ ಇಲ್ಲ, ನಿದ್ದೆ ಕಟ್ಕೊಂಡು ವಿಡಿಯೋ ಮಾಡ್ತೀಯಾ, ಹಾಗೆ ಹೀಗೆ ಅಂತೇಳಿ ಬೈತಾರೆ ಫ್ರೆಂಡ್ಸ್. ಆದರೂ ನಾನು ಏನು ಮಾಡ್ತೀನಿ, ಅವ್ರು ಚೆನ್ನಾಗಿ ನಿದ್ದೆ ಮಾಡ್ತಾ ಗೊರಕೆ ಹೊಡಿತಿದ್ದಾದ್ಮೇಲೆ ನಾನು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಯಜಮಾನ್ರು ಹೇಳ್ತಾರೆ ಫ್ರೆಂಡ್ಸ್, ನಿನ್ನ ಫ್ರೆಂಡು ಸುಳ್ಳು ಹೇಳಿದಾಳೆ, ಅದು ಹೆಂಗೆ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಹಾಕ್ತಿದ್ದಾಗೆ ನಿನಗೆ ದುಡ್ಡು ಹೇಗೆ ಬರುತ್ತೆ, ಅವೆಲ್ಲ ಸುಮ್ಮನೆ ಸುಳ್ಳು ಮೋಸ, ನೀನು ಅದನ್ನೆಲ್ಲ ನಂಬೇಡ, ನಿದ್ದೆ ಕಟ್ಕೊಂಡು ವಿಡಿಯೋ ಮಾಡ್ತೀನಿ ಅಂತೇಳಿ ನಿನ್ನ ಆರೋಗ್ಯ ಹಾಳು ಮಾಡ್ಕೋಬೇಡ ಅಂತೇಳಿ ನನ್ನ ಯಜಮಾನ್ರು ಹೇಳಿದ್ರು ಫ್ರೆಂಡ್ಸ್. ಆದರೂ ನಾನು ಅವರು ಇಷ್ಟಕ್ಕೆ ವಿರುದ್ಧವಾಗಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಯೂಟ್ಯೂಬ್ ಮೋಸ ಅಂತ ತಿಳ್ಕೊಂಡಿರೋರಿಗೆ ಯೂಟ್ಯೂಬ್ ಮೋಸ ಅಲ್ಲ, ಅದು ದುಡ್ಡು ಬರುತ್ತೆ ಅದರಿಂದ ಅಂತೇಳಿ ನಾನು ತಿಳಿಸ್ಕೊಡ್ಬೇಕು. ಮತ್ತು ನಾನು ಯೂಟ್ಯೂಬ್ನಲ್ಲಿ ಬೆಳಿಬೇಕು ಅನ್ನೋ ಆಸೆಯಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾಕೆ ಅಂದರೆ ನನಗೂ ಒಂದು ಆಸೆ ಇದೆ, ಯೂಟ್ಯೂಬು ಒಂದಲ್ಲ ಒಂದಿನ ನನ್ನ ವೀಡಿಯೋಗಳ್ನು ಕ್ಲಿಕ್ ಮಾಡ್ತಾರೆ, ನನ್ನ ವೀಡಿಯೋನು ತುಂಬ ವ್ಯೂಸ್ ಬರುತ್ತೆ ಅನ್ನೋ ಆಸೆಯಿಂದ ಮಿಡ್ನೈಟಲ್ಲಿ ನಾನು ವಿಡಿಯೋ ಮಾಡೋಕ್ಕೆ ಶುರು ಮಾಡ್ತೀನಿ ಫ್ರೆಂಡ್ಸ್. ಆದರೂ ಯೂಟ್ಯೂಬ್ಗೆ ಯಾಕೋ ನಮ್ಮಂಥ ರೈತರನ್ನೇ ಕಂಡ್ರೆ ಕನಿಕರ ಇಲ್ಲ ಅಂತ ಅನಿಸುತ್ತೆ ಫ್ರೆಂಡ್ಸ್. ಯಾಕೋ ತುಂಬಾ ಅಳು ಬರ್ತಿದೆ ಫ್ರೆಂಡ್ಸ್. ಯಾಕೆ ಅಂದರೆ ನಾವು ಇಷ್ಟೊಂದೆಲ್ಲ ಕಷ್ಟಪಡ್ತೀವಿ, ಆದರೂ ನಮ್ಮ ವಿಡಿಯೋಗಳಿಗೆ ವ್ಯೂಸ್ ಬರ್ತಾ ಇಲ್ಲ, ಏನು ಮಾಡೋದು ಅಂತ ಅದೇ ಒಂಥರ ಚಿಂತೆ ಆಗೈತೆ. ಕೆಲವರು ವಿಡಿಯೋಗಳೆಲ್ಲ ಎಷ್ಟು ಚೆನ್ನಾಗಿ ಓಡ್ತವೆ ಅಂದರೆ ಅವ್ರ ಚಾನಲ್ ನೋಡ್ತಿದ್ದಾಗೆ ಅಳು ಬಂದ್ಬಿಡುತ್ತೆ ಫ್ರೆಂಡ್ಸ್. ಅಯ್ಯೋ, ನಾವು ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಲ್ಲ, ನಮ್ಮ ವಿಡಿಯೋಗಳಿಗೆ ಯಾಕೆ ವ್ಯೂಸ್ ಬರ್ತಾ ಇಲ್ಲ ಅಂತ ಅಳುನೇ ಬರುತ್ತೆ ಫ್ರೆಂಡ್ಸ್. ನೋಡೋಣ, ನಾನು ಇನ್ನೂ ಸ್ವಲ್ಪ ದಿನ ವಿಡಿಯೋ ಹಾಕ್ತಾನೆ ಇರ್ತೀನಿ ಫ್ರೆಂಡ್ಸ್. ಆ ಭಗವಂತ ಯಾವಾಗ ನಮ್ಮಂಥ ಬಡವರಿಗೆ ಕೈ ಹಿಡಿತಾನೆ ಅಂತ ಕಾದು ನೋಡಬೇಕು ಅನಿಸುತ್ತೆ. ಮನಸ್ಸಿಗೆ ತುಂಬ ಬೇಜಾರಾಗಿದೆ ಫ್ರೆಂಡ್ಸ್. ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಹಾಕಿದ್ರು ವ್ಯೂಸ್ ಬರ್ತಾ ಇಲ್ಲ ಅಂದಮೇಲೆ ಇನ್ಯಾಕೆ ನಾವು ವಿಡಿಯೋನ ಮಾಡಿ ಹಾಕಬೇಕು? ಇದಕ್ಕಿಂತ ಸುಮ್ಮನೆ ಕೆಲಸ ಮಾಡಿದ್ರೆ ಸಾಕಾಗಲ್ವಾ? ಎಷ್ಟೇ ಸಾಕಾಗಿದ್ರು ಅಯ್ಯೋ ಇವತ್ತು ವಿಡಿಯೋ ಹಾಕಬೇಕಲ್ಲಪ್ಪ ಅಂತೇಳಿ ನಾವು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ. ಆದರೆ ಮಾಡಿದ್ದಕ್ಕೆ ತಕ್ಕನಾಗಿ ವ್ಯೂಸ್ ಬರಲಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ಅಂತ ಅಂದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋರಿಗೆ ಮಾತ್ರ ಕಷ್ಟ ಗೊತ್ತಾಗುತ್ತೆ ಫ್ರೆಂಡ್ಸ್. ರೈತರ ಜೀವನ ಹೇಗೆ ಅಂತ ಹೇಳ್ಬಿಟ್ಟು ಗೊತ್ತಾ ಫ್ರೆಂಡ್ಸ್ ನಿಮಗೆ? ನಾವು ಏನಾದರೂ ಬೆಳೆ ಇಟ್ಟರೆ ಮಳೆ ಬರಲ್ಲ, ಮಳೆ ಬಂದರೆ ಬೆಳೆ ಆಗಲ್ಲ, ಇಲ್ಲ ಬೆಳೆ ಬಂದರೆ ನಾವು ಬೆಳೆದಿದ್ದ ಬೆಳೆಗೆ ತಕ್ಕ ಬೆಲೆ ಸಿಗಲ್ಲ. ಇದು ರೈತರ ಪರಿಸ್ಥಿತಿ. ಅಷ್ಟೇ ಅಲ್ಲ, ಈಗೆಲ್ಲ ಕೂಲಿನೂ ಜಾಸ್ತಿ ಮಾಡಿದ್ದಾರೆ. ಅವರಿಗೆ ಊಟ ತಿಂಡಿ ಕೊಟ್ಟು 300, 350, 400ವರೆಗೂ ಕೂಲಿ ಕೊಡಬೇಕು. ಈಗೆಲ್ಲ ಹಳ್ಳಿ ಕಡೆ ಏನು ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್? ಮುಯ್ಯಾಳು ಅಂತ ಮಾಡ್ಕೋತಾರೆ. ಈಗ ಒಬ್ರು ಕೆಲಸಕ್ಕೆ ಇನ್ನೊಬ್ರು ಹೋಗೋದು, ಇನ್ನೊಬ್ರು ಕೆಲಸಕ್ಕೆ ಅವ್ರು ಹೋಗೋದು, ಒಂದಿನ ನಾವು ಹೋಗಿದ್ರೆ ಇನ್ನೊಂದು ದಿನ ಅವರು ಬರ್ತಾರೆ ಫ್ರೆಂಡ್ಸ್. ಆ ಥರ ಅದಲು ಬದಲು ಮಾಡಿಕೊಂಡು ಕೆಲಸ ಮಾಡ್ತೀವಿ ಫ್ರೆಂಡ್ಸ್. ಯಾಕಪ್ಪ ಹಿಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ಆಳುಗಳು ಸಿಗ್ತಾ ಇಲ್ಲ ಫ್ರೆಂಡ್ಸ್. ಆಳುಗಳಿಗೆ ಅಷ್ಟು ಡಿಮ್ಯಾಂಡ್ ಆಗಿದೆ. ಆಮೇಲೆ ಈಗೆಲ್ಲರೂ ತೋಟ ತುಡಿಕೆ ಕಟ್ಕೊಂಡಿದ್ದಾರೆ ಅಲ್ವಾ, ಈಗ ಅವರು ಹೋಗಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಬದಲಾಳು ಮಾಡ್ಕೋತಾರೆ. ಅಂದರೆ ಈಗ ನಾನು ಹೇಳಿದ್ನಲ್ಲ ಮುಯ್ಯಾಳು ಅಂತೇಳಿ, ಆ ಥರ ಮಾಡ್ಕೊಂಡು ಕೆಲಸ ಮಾಡ್ತೀವಿ ಫ್ರೆಂಡ್ಸ್. ಆಮೇಲೆ ಯಾವ ಬೆಳೆನ ಇಕ್ಕಿರು ಪ್ರಾಣಿ ಪಕ್ಷಿಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ ಫ್ರೆಂಡ್ಸ್. ಕಡಲೆ ಗಿಡ ಹಾಕಿದ್ರೆ ಹಂದಿ ಕಾಟ, ನವಿಲು ಕಾಟ, ಕಡಲೆ ಬೀಜ ನೆಲಕ್ಕೆ ಹಾಕಿದಾಗ ಕಾಗೆ ಕಾಟ, ಆಮೇಲೆ ಹಸಿರು ಮೆಣಸಿನ್ಕಾಯಿ ಗಿಡ ಹಾಕಿದ್ರೆ ನವಿಲಿನ ಕಾಟ. ಯಾವ ಬೆಳೆನ ತಗೊಳ್ಳಿ ಫ್ರೆಂಡ್ಸ್, ಯಾವುದಾದ್ರೂ ಒಂದು ಕಾವಲು ಇದ್ದೇ ಇರುತ್ತೆ. ರೈತರು ಎಷ್ಟು ಕಷ್ಟಪಡ್ತಾರೆ ಅಂದರೆ ಅಷ್ಟು ಕಷ್ಟಪಡ್ತಾರೆ ಫ್ರೆಂಡ್ಸ್. ಆಮೇಲೆ ಬೆಳೆಗಳಿಗೆ ರೋಗ ರುಜಿನಗಳು, ಆ ರೋಗಕ್ಕೆ ಔಷಧಿಗಳು ಹೊಡಿಬೇಕು. ಆಮೇಲೆ ಈಗ ಆಳುಗಳು ಬೇರೆ ಸಿಗಲ್ಲ ಅಲ್ವಾ, ಅದಕ್ಕೆ ಕಳೆನಾಶಕಗಳು ನೋಡಿಬೇಕು. ಕಳೆನಾಶಕ, ರೋಗಕ್ಕೆ ಔಷಧಿ,
ಔಷಧಿಲೇ ಮುಳುಗೋಗ್ಬಿಡ್ಬೇಕು ರೈತರು. ಇಷ್ಟೆಲ್ಲ ಕಷ್ಟಪಡ್ತಾರಲ್ಲ ರೈತರು, ಅವರಿಗೆ ಸರ್ಕಾರದಿಂದ ಮಾತ್ರ ಯಾವ ಸವಲತ್ತೂ ಸಿಗಲ್ಲ. ಸವಲತ್ತು ಇರಲಿ, ನಾವು ಬೆಳಿತೀವಲ್ಲ ಬೆಳೆಗಳು, ಅವಕ್ಕೆ ಬೆಂಬಲ ಬೆಲೆ ಅಂತೇಳಿ ಫಿಕ್ಸ್ ಮಾಡಿಬಿಟ್ರೆ ರೈತರಿಗೆ ಎಷ್ಟೋ ಅನುಕೂಲ ಆಗುತ್ತೆ. ಆಮೇಲೆ ಹಗಲೊಂದಗಲು ಬಿಸಿಲಲ್ಲಿ ಕೆಲಸ ಮಾಡಿ ಔಷಧಿ ಹೊಡೆದು ಕಷ್ಟಪಟ್ಟು ದುಡಿದು ಸಾಕಾಗಿ ನೆಮ್ಮದಿಯಾಗಿ ನಿದ್ದೆ ಮಾಡೋಣ ಅಂದರೆ ರಾತ್ರಿ ಎಲ್ಲ ಹಂದಿ ಕಾಯ್ದಿದ್ರೆ ನಾವು ಬೆಳೆದ ಬೆಳೆ ನಮ್ಮ ಕೈಗೆ ಸಿಗಲ್ಲ. ನಾನು ಈ ಥರ ಕಷ್ಟಪಡೋದನ್ನ ನೋಡ್ಬಿಟ್ಟು ನನ್ನ ಫ್ರೆಂಡ್ ಹೇಳಿದ್ಲು ಅಂತ ಹೇಳಿದ್ನಲ್ಲ, ಅವಳು ಮಾತು ಕೇಳಿಕೊಂಡು ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ ಫ್ರೆಂಡ್ಸ್. ನನಗೂ ಅದರಿಂದ ಏನಾದರೂ ಹೆಲ್ಪ್ ಆಗುತ್ತೇನೋ ನೋಡೋಣ ಅಂತೇಳಿ. ಆದರೆ ಅದರಿಂದ ಹೆಲ್ಪ್ ಆಗೋ ಗುಣಗಳು ಕಾಣಿಸ್ತಾನೇ ಇಲ್ಲ ಫ್ರೆಂಡ್ಸ್. ನನಗೆ ಅಲ್ಲಿ ತುಂಬಾ ಬೇಜಾರಾಗ್ಬಿಟ್ಟಿದೆ ಫ್ರೆಂಡ್ಸ್. ನಾನು ಫ್ರೀ ಇದ್ದಾಗ ಮಾಡಿರೋ ವಿಡಿಯೋಗಳು ಚೆನ್ನಾಗೇ ಮಾಡಿದ್ದೀನಿ ಫ್ರೆಂಡ್ಸ್. ಫ್ರೀ ಇಲ್ದಾಗ ಸ್ವಲ್ಪ ಸುಮಾರಾಗಿ ಮಾಡಿದ್ದೀನಿ. ಏನು ಮಾಡಲಿ ಹೇಳಿ, ಕೆಲಸ ಜಾಸ್ತಿ ಅಲ್ವಾ. ಯೂಟ್ಯೂಬ್ನಿಂದ ಲಕ್ಷಾಂತರ ಕುಟುಂಬಗಳು ಜೀವನ ಸಾಗಿಸ್ತಾ ಇದೆ. ನಾನು ಕೂಡ ಯೂಟ್ಯೂಬ್ನಿಂದ ಅನುಕೂಲ ಪಡ್ಕೋಬೇಕು, ನಮ್ಮ ಜೀವನಕ್ಕೂ ಅಲ್ಪ ಸ್ವಲ್ಪ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಆಸೆಪಟ್ಟು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ಆದರೆ ಈಗ ಯಾಕಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ನಪ್ಪ ಅನ್ನೋಷ್ಟು ಬೇಜಾರಾಗ್ಬಿಟ್ಟಿದೆ ಫ್ರೆಂಡ್ಸ್. ಯೂಟ್ಯೂಬ್ ಸಹವಾಸನೆ ಬೇಡಪ್ಪ ಬೇಡ ಅಂತ ಅನಿಸೋಷ್ಟು ಮಟ್ಟಕ್ಕೆ ಬೇಜಾರಾಗ್ತಿದೆ ಫ್ರೆಂಡ್ಸ್. ವ್ಯೂಸ್ ಬರ್ತಾ ಇಲ್ವಲ್ಲ, ಅದಕ್ಕೆ ತುಂಬಾ ಬೇಜಾರಾಗ್ತಾ ಇದೆ ಫ್ರೆಂಡ್ಸ್. ಹಾಗಂತ ಯೂಟ್ಯೂಬ್ಗೆ ವಿಡಿಯೋ ಹಾಕೋದನ್ನು ನಾನು ನಿಲ್ಲಿಸೋದಿಲ್ಲ ಫ್ರೆಂಡ್ಸ್. ಏನೇ ಆಗಲಿ ಕಷ್ಟಪಟ್ಟು ನಾನು ಮೇಲಕ್ಕೆ ಬರಬೇಕು, ಎಲ್ಲರೂ ಥರ ನಾನು ಅಷ್ಟು ದುಡಿಬೇಕು ಅನ್ನೋ ಆಸೆ ನನಗೂ ಇದೆ ಫ್ರೆಂಡ್ಸ್. ಏನಂದರೆ ಬೇಜಾರಾಗ್ತಾ ಇತ್ತು ಫ್ರೆಂಡ್ಸ್, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ಈ ವಿಡಿಯೋದಿಂದ ನಿಮ್ಗೇನಾದರೂ ಬೇಜಾರಾದರೆ ಕ್ಷಮಿಸಿ ಫ್ರೆಂಡ್ಸ್. ನೀವು ಕೂಡ ರೈತರಾಗಿದ್ದು ನಮ್ಮಂತಹ ರೈತರಿಗೆ ನೀವು ಸಪೋರ್ಟ್ ಮಾಡೋದೇ ನಿಜವಾದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ವಿಡಿಯೋ ಹೇಗಿದೆ ಅಂತೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.